ಕುಕ್ಕಿಂಗ್ ಚಾನಲ್. ನಾನಿವತ್ತು ಎರಡು ಆನಿಯನ್ ಬಳಸ್ಕೊಂಡು ಮಂಚೂರಿಯನ್ ಮಾಡ್ತಾಯಿದ್ದೀನಿ. ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: ಚಿಲ್ಲಿ ಪೌಡರು, ಮೈದಾ ಹಿಟ್ಟು, ಕಾರ್ನ್ಫ್ಲೋರು, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಉಪ್ಪು, ಕ್ಯಾಪ್ಸಿಕಮು, ಸೋಯಾ ಸಾಸು, ಟೊಮೆಟೊ ಕೆಚಪ್ಪು, ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕರಿಯಲಿಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಇನ್ನು ಮಿಕ್ಸ್ ಮಾಡೋಷ್ಟೊತ್ತಿಗೆ ಎಣ್ಣೆ ಕಾಯಲಿ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋನ ಈ ಥರ ಸಣ್ಣ ಕಟ್ ಮಾಡಬೇಕು. ಫುಲ್ಲು ಕಟ್ ಮಾಡಿರೋನ ಒಂದು ಬೌಲ್ಗೆ ಹಾಕೊಳ್ಳೋಣ. ಅದಕ್ಕೆ 2 ಸ್ಪೂನ್ ಮೈದಾ ಹಿಟ್ಟು, 2 ಸ್ಪೂನು ಕಾರ್ನ್ಫ್ಲೋರು. ಇವಾಗ 2 ಸ್ಪೂನ್ ಹಾಕಿದ್ದೀನಿ ಮೈದಾ ಹಿಟ್ಟು, ಇನ್ನೊಂದು ಸ್ಪೂನು ಆಮೇಲೆ ಹಾಕ್ಕೊಬೇಕು. ಚಿಲ್ಲಿ ಪೌಡರು, ತಕ್ಕಷ್ಟು ಉಪ್ಪು. ಈಗ ಮಿಕ್ಸ್ ಮಾಡೋಣ ಚೆನ್ನಾಗಿ. ಇದರಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳೋ ತಕ್ಕ ಮಿಕ್ಸ್ ಮಾಡಿ ಆಮೇಲೆ ನೋಡೋಣ ಎಷ್ಟು ನೀರು ತಗೊಳುತ್ತೆ ನೋಡೋಣ. ಎಲ್ಲರೂ ಗೋಬಿ ಮಂಚೂರಿನ ಹೂಕೋಸಲ್ಲಿ ಮಾಡ್ತಾರೆ, ಎಲೆಕೋಸಲ್ಲಿ ಮಾಡ್ತಾರೆ, ಮತ್ತು ಮಶ್ರೂಮಲ್ಲಿ ಮಾಡ್ತಾರೆ. ನಾನು ಇದನ್ನು ಆನಿಯನಲ್ಲಿ ಮಾಡ್ತಾಯಿದ್ದೀನಿ. ಡಿಫ್ರೆಂಟಾಗಿರುತ್ತೆ ಇದು ಟೇಸ್ಟಲ್ಲೂ. ಸಡನ್ನಾಗಿ ಗೋಬಿ ಮಾಡ್ಕೊಂಡು ತಿನ್ನಬೇಕು ಅಂದ್ರೂ ಬೇಗ ಮನೇಲಿರೋಂಥ ಐಟಮಲ್ಲಿ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಈಗ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಒಂದೇ ಸತಿ ಜಾಸ್ತಿ ಹಾಕ್ಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಸಾಕು ಇಷ್ಟು. ಕಟ್ಟಕ್ಕೆ ಬರ್ತಾ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೋಬೇಕು. ಈಗ ಇನ್ನೊಂದು ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ಆವಾಗಲೇ 2 ಸ್ಪೂನ್ ಹಾಕಿದ್ದೆ, ಮತ್ತೆ 1 ಸ್ಪೂನ್ ಹಾಕ್ಕೋಬೇಕು ಅಂತ ಹೇಳಿದೆ, 3 ಸ್ಪೂನಲ್ಲಿ. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ಥರ. ಇದು ಉಂಡೆ ಕಟ್ಟ ಅದಕ್ಕೆ ಬರಬೇಕು ಚೆನ್ನಾಗಿ. ಇದನ್ನು ಸಣ್ಣ 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 ಉಂಡೆಗಳು ಮಾಡ್ಕೋಬೇಕು. ಈ ಥರ ಸಣ್ಣದಾಗಿ ಉಂಡೆ ಮಾಡ್ಕೊಂಡು ಹಾಕಬೇಕು ಎಲ್ಲವೂ. ನೋಡಿ ಈ ಥರ ಎಲ್ಲವನ್ನು ಹಾಕ್ಬಿಟ್ಟು ಸಣ್ಣ ಉರಿಲಿ ಸ್ವಲ್ಪ ಬೇಯಿಸ್ಕೋಬೇಕು. ತುಂಬ ಜೋರು ಉರಿ ಇಕ್ಬಾರ್ದು. ಮಕ್ಳಿಗೆ ಹೂಕೋಸು ಎಲೆಕೋಸು ಇಲ್ಲ ಅಂದ್ರೂ ಗೋಬಿ ಮಂಚೂರಿಯ ಬೇಕು ಅಂತ ಹಠ ಮಾಡ್ತಿದ್ರೆ ಮನೇಲಿ ಮಕ್ಕಳು ಏನಾದರೂ ಗೋಬಿ ಮಂಚೂರಿ ಬೇಕು ಅಂತ ಗಲಾಟೆ ಮಾಡ್ತಿದ್ರೆ ಮನೇಲಿ 2 ಈರುಳ್ಳಿ ಮೈದಾ ಹಿಟ್ಟು ಇದ್ದರೆ ಸಾಕು, ಮಾಡಿಬಿಡ್ಬೋದು. ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಕೊಡಬೇಕು. ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೇಲೇ ಹೆಲ್ತಿಯಾಗಿ ಮಾಡಿ ತಿಂದರೆ ಚೆನ್ನಾಗಿರುತ್ತಲ್ವ. ಮಾಡಬೇಕು ಅಂತ ಮನಸ್ಸಿದ್ರೆ ಒಂದೊಂದು ಟ್ರೈ ಮಾಡ್ತಾಯಿದ್ರೆ ತಾನಾಗೆ ಬರುತ್ತೆ. ಮಾಡ್ಕೋಬೇಕು. ಥೈರಾಯ್ಡ್ ಇರೋರೆಲ್ಲ ಕ್ಯಾಬೇಜ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಅವರೆಲ್ಲ ಈರುಳ್ಳಿ ಕೂಡ ಮಾಡಿ ಟ್ರೈ ಮಾಡಿಬಿಟ್ಟು ತಿನ್ಬೋದು ಆರಾಮಾಗಿ. ಆವಾಗವಾಗ ಹೋಗಿ ಹೊರಗಡೆ ಯಾವಾಗೋ 6 ತಿಂಗಳು 3 ತಿಂಗಳು ತಿನ್ನೋ ಬದಲು ಒಂದೊಂದು ಸತಿ ಮನೇಲೇ ಈ ಥರ ಟ್ರೈ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾಡ್ಕೊಂಡು ತಿನ್ನಿ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ತೆಗಿತಾ ಇದ್ದೀನಿ ಎಲ್ಲವೂ ಒಂದು ಪ್ಲೇಟ್ಗೆ. ಇನ್ನೆಲ್ಲ ತೆಗೆದಿಟ್ಕೊಂಡು ಮತ್ತೆ ಇರೋದನ್ನು ಕರ್ಕೊಂಡ್ಬಿಡ್ತೀನಿ. ಆಮೇಲೆ ಇದನ್ನು ಗೋಬಿ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಈಗ ಇನ್ನೊಂದು ರೌಂಡ್ ಹಾಕ್ತಾಯಿದ್ದೀನಿ. ನೋಡಿ ಸಣ್ಣ ಸಣ್ಣ ಬಿಡಿಸ್ಕೊಳ್ಬೇಕಾದ್ರೆ ಈರುಳ್ಳಿಲಿ ಇಷ್ಟಾಗಿದೆ, ಎಲ್ಲ ಕರೆದಿಟ್ಕೊಂಡಿದ್ದೀನಿ. ಈಗ ಮುಂದೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ.
ಈರುಳ್ಳಿ ಹಾಕ್ತಾಯಿದ್ದೀನಿ, ಉದ್ದುದ್ದು ಕಟ್ ಮಾಡಿರೋದು. ಒಂದು ಅರ್ಧ ಈರುಳ್ಳಿ ಎಷ್ಟು ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಕುರುಮ್ ಅಂತ ಸಿಕ್ಕಿದ್ರೆ ಚೆನ್ನಾಗಿರ್ತದೆ. ಫುಲ್ ಫ್ರೈ ಆಗಬಾರ್ದು, ಅರ್ಧ ಫ್ರೈ ಆಗಬೇಕು. ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ ಕೆಚಪ್ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಉಪ್ಪು ಹಾಕ್ತಿಲ್ಲ, ಯಾಕೆಂದರೆ ನಾನು ಅದಕ್ಕೆ ಉಪ್ಪು ಜಾಸ್ತಿ ಹಾಕ್ತಿದ್ದೀನಿ. 2 ಸ್ಪೂನಷ್ಟು ಟೊಮೆಟೊ ಕೆಚಪ್ ಹಾಕ್ತಾಯಿದ್ದೀನಿ ಅದಕ್ಕೆ. ಇದಕ್ಕೆ 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ಚೆನ್ನಾಗಿ ನಾನು ಉಪ್ಪು ಹಾಕ್ತಿಲ್ಲ, ಯಾಕೆಂದರೆ ಇದೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟಿದೆ. ನೀವು ಬೇಕಂದರೆ ಇದು ಸ್ವಲ್ಪ ಉಪ್ಪು ಹಾಕಬೇಕು, ನಾನು ಹಾಕಿಲ್ಲ. 1 ಸ್ಪೂನಷ್ಟು ನೀರು ಹಾಕ್ತಾಯಿದ್ದೀನಿ, ಕಾಲು ಲೋಟದಷ್ಟು. ಅದು ಸ್ವಲ್ಪ ಈ ಥರ ಆಗಬೇಕು ನೀರಲ್ಲಿ. ಈ ಥರ ಗ್ರೇವಿ ಥರ ಆಗೋಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ಚೆನ್ನಾಗಿ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಕುದೀಲಿ. ಕುದಿತಾ ಇದೆ, ಇದನ್ನು ಬಿಸಿ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಕರ್ದಿಟ್ಟಿರೋದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ. ಇದೆಲ್ಲ ಫ್ರೈ ಆಗಿದೆ. ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷಿಗೆ ಯೂಸ್ ಮಾಡೋಣ. ನೀವು ಈ ಥರ ಮಾಡಿಕೊಂಡು ಎಂಜಾಯ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಇದೇ ಥರದ ರೆಸಿಪಿಗಳಿಗಾಗಿ ವಿಡಿಯೋಸನ್ನು ನೋಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.